ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ರಾಮೋತ್ಸವ, ಚೌಹಾಟಗಲಿಯಲ್ಲಿ ದೀಪೋತ್ಸವ ಮಹಾಆರತಿ, ರಾಮ ಭಕ್ತರಿಗೆ ಮಹಾಪ್ರಸಾದ. ಮಹಾದ್ವಾ ರೋಡ್ನಲ್ಲಿ ಮಕ್ಕಳ ಕಲರವ, ರಾಮ ಸೀತೆ ಲಕ್ಷ್ಮಣ ಹನುಮನ ವೇಷ, ರಾಮ ಭಕ್ತರಿಂದ ಮಕ್ಕಳಿಗೆ ಮೆಚ್ಚುಗೆ. ರಾಷ್ಟ್ರೀಯ ಲಿಂಗಾಯತ ಮಹಿಳಾ ಸಮಾವೇಶ, ಜನವರಿ 27ರಿಂದ 2 ದಿನಗಳವರೆಗೆ ಸಮಾವೇಶ. ಬೆಳಗಾವಿಯಲ್ಲಿ 2 ದಿನಗಳವರೆಗೆ ವಿವಿಧ ಗೋಷ್ಠಿ. ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ಲಿಂಗಾಯತ ರಾಷ್ಟ್ರೀಯ ಮಹಿಳಾ ಸಮಾವೇಶವನ್ನು ಬೆಳಗಾವಿಯಲ್ಲಿ ಜನವರಿ 27ರಂದು ಆಯೋಜನೆ ಮಾಡಲಾಗಿದೆ ಅಂತ ಡಾಕ್ಟರ್ ಶಿವಾನಂದ ಜಾಮದಾರ್ ಅವರು ಇವತ್ತು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟರು. ಜಾಗತಿಕ ಲಿಂಗಾಯತ ಮಹಾಸಭಾ, ಲಿಂಗಾಯತ ಮಠಾಧೀಶರ ಒಕ್ಕೂಟ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ಸಹಕಾರ ಮತ್ತು ಸಹಭಾಗಿತ್ವದೊಂದಿಗೆ ಜನವರಿ 27 ಮತ್ತು 28ರಂದು 2 ದಿನಗಳ ರಾಷ್ಟ್ರೀಯ ಲಿಂಗಾಯತ ಮಹಿಳಾ ಸಮಾವೇಶವನ್ನು ಕರ್ನಾಟಕದ 2ನೇ ರಾಜಧಾನಿ ಎನಿಸಿದ ಬೆಳಗಾವಿಯಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಬೆಳಗಾವಿಯ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕ್ ಆವರಣ, ಶಿವಬಸವನಗರ ಇಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಪ್ರಥಮ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಜಾಮದಾರ್ ಅವರು ಮಾಹಿತಿಯನ್ನು ಕೊಟ್ಟರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಹಿಳಾ ಸಮಾವೇಶದ ಕುರಿತಾಗಿ ಮಾಹಿತಿಯನ್ನು ಕೊಟ್ಟರು. ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಹಾಗೂ ಸಾನ್ನಿಧ್ಯ ಹಾಗೂ ಉದ್ಘಾಟಕರು ಪೂಜ್ಯ ಗದಗಿನ ಜಗದ್ಗುರುಗಳವರು ಅಲ್ಲಿ ನಮ್ಮ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡಲಾಗ್ತಾ ಇದೆ. ಸ್ಮರಣ ಸಂಚಿಕೆ ಜೊತೆಗೆ 2 ಲಿಂಗಾಯತ ಧರ್ಮದ ಬಗ್ಗೆ ಅಪೂರ್ವ ಕಲಾಕೃತಿ ಪುಸ್ತಕಗಳನ್ನು ಕೂಡ ಬಿಡುಗಡೆಗೆ ನಾವು ಆಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಈ ಸಮಾರಂಭದ ನೇತೃತ್ವವನ್ನು ಅಥಣೀಯ ಶ್ರೀಗಳು, ಗೋಕಾಕ್ ಶ್ರೀಗಳು ಹಾಗೂ ಡಾಕ್ಟರ್ ಅನ್ನಪೂರ್ಣ ತಾಯಿಯವರು ವಹಿಸಲಿದ್ದಾರೆ. ಆಶಯ ನುಡಿಯನ್ನು ಬಸವೇಶ್ವರಿ ತಾಯಿಯವರು ನಡೆಸಿಕೊಡ್ತಾ ಇದ್ದಾರೆ. ಅತ್ತಿವೇರಿ ಬಸವೇಶ್ವರಿ ತಾಯಿಯವರು ಅತ್ತಿವೇರಿಯವರು, ಸಮ್ಮುಖದಲ್ಲಿ ಶರಣಮ್ಮಕ್ಕ ತಾಯಿಯವರು ಹಾಗೂ ಪ್ರಭುಶ್ರೀ ತಾಯಿಯವರು ಇಲ್ಲಿದ್ದಾರೆ. ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಶರಣಶ್ರೀ ಡಾಕ್ಟರ್ ಶಿವಾನಂದ ಜಾಮದಾರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಗೌರವ ಅತಿಥಿಗಳು, ಗೌರವ ಉಪಸ್ಥಿತಿ ಅರವಿಂದ ಜತ್ತಿ ಅವರು, ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ, ನ್ಯಾಯಮೂರ್ತಿ ಕೆಂಪಗೌಡರು, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಹಾಗೂ ನಮ್ಮ ಮಹಾರಾಷ್ಟ್ರದ ಮಹಿಳಾ ಘಟಕದ ಅಧ್ಯಕ್ಷರಾದ ರಾಜಶ್ರೀ ತರಂಗಿ ಅವರು, ಹಾಗೂ ಪುಣೆಯ ಲೀಲಾವತಿ ಮೇತ್ರೆ ಅವರು, ಹೈದರಾಬಾದ್ನಿಂದ ಕವಿತಾ ದೇಶ್ಮುಖ್ ಹಾಗೂ ಗೀತಾ ದೇಸಾಯಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 2ನೇ ಭಾಗ, ಪ್ರಥಮ ಗೋಷ್ಠಿ ಲಿಂಗಾಯತ ಮಹಿಳೆಯರನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸಂಘಟಿಸುವಲ್ಲಿ ಮಹಿಳಾ ರಾಜಕಾರಣಿಗಳ ಪಾತ್ರ ಅನ್ನುವಂಥ ಒಂದು ವಿಚಾರಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ. ಮುಂಡರಗಿ ಬೈಲೂರಿನ ನಿಜಗುಣ ಪ್ರಭು ತೋಂಟದಾರ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಡಾಕ್ಟರ್ ಅನ್ನಪೂರ್ಣ ತಾಯಿಯವರು, ಲಿಂಗಾಯತ ಮಹಾಮಠ ಬೀದರ್ ಅವರು ವಹಿಸಿಕೊಳ್ಳಿದ್ದಾರೆ. ನೇತೃತ್ವವನ್ನ ಕಿತ್ತೂರು ಕಲ್ಮಠದ ಪೂಜ್ಯ ಶ್ರೀ ಮಡಿವಾಳ ರಾಘವೇಂದ್ರ ಯೋಗೀಂದ್ರ ಮಹಾಸ್ವಾಮಿಗಳವರು ವಹಿಸಿಕೊಳ್ಳಿದ್ದಾರೆ. ವಚನ ಸಂಸ್ಕೃತಿ ತಾಯಿಯವರು ಕೂಡ ನೇತೃತ್ವದಲ್ಲಿದ್ದಾರೆ. ವಿಷಯ ಮಂಡನೆಯನ್ನ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾಜಿ ಮಂತ್ರಿಗಳಾದ ಶರಣೆ ರಾಣಿ ಸತೀಶ್ ಅವರು ಹಾಗೂ ಶರಣೆ ಲೀಲಾವತಿ ಆರ್ ಪ್ರಸಾದ್ ಅವರು ಈ ವಿಷಯವನ್ನು ಮಂಡಿಸಿ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಬ್ಬ ವಿಷಯ ಮಂಡನೆಕಾರರು ಕಲಬುರಗಿಯ ಶರಣೆ ಮೀನಾಕ್ಷಿ ಬಾಳಿಯವರು, ಅವರು ಕೂಡ ಈ ವಿಷಯದ ಪ್ರೊಫೆಸರ್ ಅವರು ಕೂಡ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಇದರಲ್ಲಿ ಗೌರವ ಉಪಸ್ಥಿತಿಯಲ್ಲಿ
ವೈಷ್ಣವಿ ಕಿವಡಸನ್ ಅವರು, ಸುನಿತಾ ರವಿ ಪಾಟೀಲ್, ಉಷಾ ಮಿರ್ಜೆ ಅವರು ಬೀದರ್ನಿಂದ ಬರ್ತಾ ಇದ್ದಾರೆ, ಜಯ ಯಾದ್ಲಾಪುರಿ ಅವರು, ನಳಿನಿ ಮಾಗಾಂಕರ್ ಕಲಬುರ್ಗಿ ಅವರು ಗೌರವ ಉಪಸ್ಥಿತಿ ನಡೆಸಿಕೊಡಲಿದ್ದಾರೆ. ಮೂರನೇ ಭಾಗ ದ್ವಿತೀಯ ಗೋಷ್ಠಿ 27ನೇ ತಾರೀಕಿನ ದಿನ ನಮ್ಮ ಸಾಯಂಕಾಲ 4:30 ಗಂಟೆಗೆ ಜರುಗಲಿದೆ. ಇಲ್ಲಿ ವಿಷಯ ಲಿಂಗಾಯತ ಧರ್ಮ ಶರಣ ತತ್ವಗಳ ಅನುಷ್ಠಾನದಲ್ಲಿ ಮಹಿಳಾ ಮಠಾಧೀಶರ ಪಾತ್ರ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಮಹಿಳಾ ಮಠಾಧೀಶರು ಕೂಡ ಇದ್ದಾರೆ. ಈ ಒಂದು ಸಮಾವೇಶದಲ್ಲಿ ಸುಮಾರು 15ರಿಂದ 20 ಜನ ಮಹಿಳಾ ಮಠಾಧೀಶರು ಭಾಗವಹಿಸಲಿದ್ದಾರೆ. ಅವರು ಲಿಂಗಾಯತ ಧರ್ಮದ ಬಗ್ಗೆ ಶರಣ ಸಂಸ್ಕೃತಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮಹಿಳಾ ಮಠಾಧೀಶರು ಯಾವ ರೀತಿ ಪಾತ್ರವನ್ನು ನಿರ್ವಹಿಸ್ತಾರೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಸಮಾವೇಶದ ಸಾನ್ನಿಧ್ಯವನ್ನ ಶಿವಬಸವ ಮಹಾಸ್ವಾಮಿಗಳವರು ಹುಕ್ಕೇರಿ ವಹಿಸಿಕೊಳ್ಳಿದ್ದಾರೆ. ಅಧ್ಯಕ್ಷತೆಯನ್ನ ಬಸವೇಶ್ವರಿ ತಾಯಿಯವರು ಬಸವಧಾಮ ಅತ್ತಿವೇರಿಯವರು ಅಧ್ಯಕ್ಷತೆ ವಹಿಸಿಕೊಳ್ತಾ ಇದ್ದಾರೆ. ನೇತೃತ್ವವನ್ನ ಬಸವಚೇತನ ಮಹಾಸ್ವಾಮಿಗಳವರು ಕಲ್ಯಾಣ ಹೆಬ್ಬಾಳ ಹಾಗೂ ಶಿವಮೂರ್ತಿ ಮಹಾಸ್ವಾಮಿಗಳವರು ಅರಳಿಕಟ್ಟಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಇದರಲ್ಲಿ ವಿಷಯ ಮಂಡನೆ ಮಾಡಿ ಮಾತಾಡೋರು ಪೂಜ್ಯ ಡಾಕ್ಟರ್ ಗಂಗಾಮಾತಾ ತಾಯಿಯವರು, ಲಿಂಗಾಯತ ಮಹಾಮಠ ಬೀದರ್, ಹಾಗೂ ಪೂಜ್ಯ ಶ್ರೀ ಬಸವಾಂಜಲಿ ತಾಯಿಯವರು, ಬಸವ ಮಹಾಂದಿರ ಮೈಸೂರು ಇವರು ಈ ವಿಷಯದಲ್ಲಿ ತಮ್ಮ ವಿಷಯವನ್ನು ಮಂಡನೆ ಮಾಡಿ ಮಾತನಾಡಿದ್ದಾರೆ. ಗೌರವ ಉಪಸ್ಥಿತಿಯನ್ನ ಡಾಕ್ಟರ್ ಶಾಂತಾ ಅಷ್ಟಗಿ, ಜಯಶ್ರೀ ಚಟ್ನಳ್ಳಿ, ಶಕುಂತಲಾ ದುರ್ಗಿ, ಶೈಲಜಾ ಬಾಬು, ಶೋಭಾ ಮಲ್ಲಿಕಾರ್ಜುನ್ ಚಿತ್ರದುರ್ಗದ ನಮ್ಮ ಅಧ್ಯಕ್ಷರು, ಗಾಯತ್ರಮ್ಮ ಅಜ್ಜಂಪುರ್, ಶೋಭಾ ಮಲ್ಲಿಕಾರ್ಜುನ್ ಇವರು ಚಿಕ್ಕಮಗಳೂರಿನವರು. ಈ ರೀತಿಯಾಗಿ ನಮ್ಮ ಎಲ್ಲ ಮಹಿಳಾ ಪದಾಧಿಕಾರಿಗಳು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತೃತೀಯ ಸಭೆ 28ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ವಿಧಿವಿಧಾನಗಳನ್ನು ನಮ್ಮ ಸಭಾಂಗಣದಲ್ಲಿ ಮಾಡ್ತಾ ಇದೆ. 2ನೇ ದಿವಸ ಬೆಳಗಿನ ಜಾವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಮಹಾಸಭಾದ ಎಲ್ಲ ಪ್ರಮುಖರು ಮತ್ತು ಸದಸ್ಯರು, ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ರಾಮೋತ್ಸವ ಕಳೆಗಟ್ಟಿತ್ತು. ಬೆಳಗಾವಿ ಮಹಾನಗರದ ಚೌಹಾಟ್ ಗಲ್ಲಿಯಲ್ಲಿ ಮಾಜಿ ಶಾಸಕ ಅನಿಲ್ ಬೆನ್ಕೆ ಅವರ ಕಚೇರಿಯ ಮುಂದೆ ದೀಪೋತ್ಸವ ಮಹಾ ಆರತಿಯನ್ನು ಆಯೋಜನೆ ಮಾಡಲಾಗಿತ್ತು. ನಂತರದಲ್ಲಿ ರಾಮ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಅಯೋಧ್ಯೆಯಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಲ್ಲಿ ರಾಮೋತ್ಸವ ಕಳೆಗಟ್ಟಿತ್ತು. ಬೆಳಗಾವಿ ನಗರದ ಚೌಹಾಟಗಲ್ಲಿ ಮತ್ತು ಖಡಕಗಲ್ಲಿಯಲ್ಲಿ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಪ್ರತಿ ಮನೆ ಮುಂದೆಯೂ ಕೂಡ ಬಣ್ಣ ಬಣ್ಣದ ರಂಗೋಲಿಯನ್ನು ಬಿಡಿಸಿ ಎಲ್ಲ ಮಹಿಳೆಯರು ಕೂಡ ಸಂಭ್ರಮಪಟ್ಟರು. ಮತ್ತು ಪ್ರತಿ ಗಲ್ಲಿಯಲ್ಲಿಯೂ ಕೂಡ ಪ್ರತಿ ಮನೆಯ ಮುಂದೆ ಬಣ್ಣ ಬಣ್ಣದ ಪೇಪರ್ಗಳನ್ನು ಅಂಟಿಸಿ ಎಲ್ಲ ಯುವಕರು ಕೂಡ ಸಂಭ್ರಮವನ್ನು ಪಟ್ಟರು. ನಂತರದಲ್ಲಿ ರಾತ್ರಿ ಹೊತ್ತು ಚೌಹಾಟ ಗಲ್ಲಿಯಲ್ಲಿ ಮತ್ತು ಖಡಕ ಗಲ್ಲಿಯಲ್ಲಿ ದೀಪೋತ್ಸವ ಮೆರುಗು ತಂದಿತು. ಪ್ರತಿ ಮನೆಯ ಮುಂದೆಯೂ ಕೂಡ ಎಲ್ಲ ಮಹಿಳೆಯರು ದೀಪಗಳನ್ನು ಬೆಳಗಿದರು. ವಿಶೇಷವಾಗಿ ಮಾಜಿ ಶಾಸಕ ಅನಿಲ್ ಬೆನ್ಕೆ ಅವರ ಕಚೇರಿಯ ಮುಂದೆ ದೀಪೋತ್ಸವ ಎಲ್ಲರ ಗಮನವನ್ನು ಸೆಳೆಯಿತು. ಇದರ ನಂತರದಲ್ಲಿ ಮಹಾ ಆರತಿಯು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರಾಮ ಭಕ್ತರ ಗಮನವನ್ನು ಸೆಳೆಯಿತು. ರಾಮ ಜಪ, ದೀಪೋತ್ಸವ, ಮಹಾ ಆರತಿ ನಂತರದಲ್ಲಿ ಚೌಹಾಟ ಗಲ್ಲಿಯಲ್ಲಿ ಬಂದಿರುವಂಥ ಎಲ್ಲ ರಾಮ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಂತರದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅನಿಲ್ ಬೆನ್ಕೆ ಅವರು, ರಾಮೋತ್ಸವಕ್ಕೆ ಚೌಹಾಟ ಗಲ್ಲಿಯಲ್ಲಿ ವಿಶೇಷವಾದ ಮೆರುಗು ಬಂದಿದೆ. ನಾವೆಲ್ಲರೂ ಕೂಡ ರಾಮನ ಆದರ್ಶ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕಿದೆ ಅಂತ ಹೇಳಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕೀ ಜೈ. ಪ್ರಥಮತಃ ಎಲ್ಲರಿಗೂ ರಾಮ ಜನ್ಮಭೂಮಿ ಹೊಸ ಕಟ್ಟಡದ ಸಲುವಾಗಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಕಳೆದ 500 ವರ್ಷಕ್ಕಿಂತ ಜಾಸ್ತಿ ದಿವಸದಿಂದ ಇವತ್ತು ನೋಡ್ಕೊಂಡು ಬಂದೀವಿ. ಭಾರತ ದೇಶದ ಜನರು ಹೋರಾಟ ಮಾಡ್ಕೊಂಡು ಬಂದರು. ಹೋರಾಟ ಆದಮೇಲೆ ಹೋರಾಟದಲ್ಲಿ ಲಕ್ಷಾಂತರ ಜನರನ್ನ ತಮ್ಮ ಜೀವ ಕಳ್ಕೊಂಡು ಇವತ್ತು ಅಯೋಧ್ಯೆಯಲ್ಲಿ
ಶ್ರೀ ಪ್ರಭು ರಾಮಚಂದ್ರ ಕಟ್ಟಡವನ್ನು ಮತ್ತೆ ಪ್ರಾಣ ಪ್ರತಿಷ್ಠಾಪನಾ ಎರಡೂ ಕಾರ್ಯಕ್ರಮಗಳು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹಸ್ತೆ ಆಗಿದ ವಿಶೇಷವಾದ ಸಂಗತಿ. 500 ವರ್ಷದಿಂದ ಇವತ್ತು ತನಕ ಬಹಳಷ್ಟು ಜನರು ಜನರೇಷನ್ ನಮ್ಮ ಕಾಲದಲ್ಲಿ ಮಂದಿರ ಆಗಬೇಕಂತ ಒಂದು ವಿಶೇಷವಾದ ಅವ್ರದ್ದು ಕನಸಿತ್ತು. ಆದ್ರೆ ನಮ್ಮ ಕಾಲದಲ್ಲಿ ಶ್ರೀ ಪ್ರಭುಚಂದ್ರ ರಾಮಚಂದ್ರ ಅವ್ರದ್ದು ಮಂದಿರ ಆಗೋದು ಸುವರ್ಣಾಕ್ಷರನಲ್ಲಿ ಬರಿಬೇಕಂತ ಒಂದು ವಿಶೇಷವಾದ ಕ್ಷಣ. ಹೀಗಾಗಿ ಬೆಳಗಾವಿ ಬಗ್ಗೆ ಹೇಳಬೇಕಂದ್ಮೇಲೆ ಬೆಳಗಾವಿಯಿಂದ 500ಕ್ಕಿಂತ ಜಾಸ್ತಿ ಕಾರ ಸೇವಕರು ಅಯೋಧ್ಯೆಯಲ್ಲಿ ಮಂದಿರ ಆಗಬೇಕಂತ ಹೋರಾಟ ಮಾಡಿದವರು ಇಲ್ಲಿ ಬಹಳಷ್ಟು ಜನರು ಅದಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕಂತ ತಿಳ್ಕೊಂಡು ಬಹಳಷ್ಟು ಜನರು ಹೋಗೋರು ಮತ್ತು ಬಹಳಷ್ಟು ಕೊಡುಗೆಯನ್ನು ಬೆಳಗಾವಿ ಜಿಲ್ಲೆದವರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಇಡೀ ಮಹಾನಗರ ಕ್ಷೇತ್ರದಲ್ಲಿ ಒಂದು ರೌಂಡ್ ಹೊಡೆದ್ರೆ ಸಾಕು, ಯಾವ ಓಣಿ ಉಳಿದಿಲ್ಲ, ಯಾವ ಮನೆ ಉಳಿದಿಲ್ಲ, ಯಾವ ಮಂದಿರ ಉಳಿದಿಲ್ಲ. ಎಲ್ಲ ಕಡೆ ದೀಪ ಹಚ್ಚೋದು ಕೆಲಸ, ಎಲ್ಲ ಕಡೆ ರಂಗೋಲಿ ತೆಗೆದಾರು, ಎಲ್ಲ ಕಡೆ ಪತಾಕೆ ಹಚ್ಚಾರು. ಎಲ್ಲ ಕಾರ್ನರ್ನಲ್ಲಿ ಸರ್ಕಲ್ನಲ್ಲಿ ರಾಮನ ಪೂಜಾ ಮಾಡಿ ಆನಂದೋತ್ಸವ ಮಾಡುವ ಕೆಲಸವನ್ನು ವಿಶೇಷವಾದ ಬೆಳಗಾವಿಯಲ್ಲಿ ಸಂಗತಿ. ಇಡೀ ಕ್ಷೇತ್ರದಲ್ಲಿ ಮಹಾನಗರ ಕ್ಷೇತ್ರದಲ್ಲಿ ಇವತ್ತು ಮಹಾಪ್ರಸಾದ ಇರಲಿ, ರಕ್ತದಾನ ಶಿಬಿರ ಇರಲಿ, ಬೇರೆ ಬೇರೆ ಸಂಗತಿಯಿಂದ ದಾನಗಳು ಕೊಡೋದು ಒಂದು ಕೆಲಸವನ್ನು ಬೆಳಗಾವಿ ಕ್ಷೇತ್ರದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಇದು ಒಂದು ದಿವಸ ಸುವರ್ಣಾಕ್ಷರಲ್ಲಿ ಬರುವುದು ದಿವಸ. ಇವತ್ತು ಬೆಳಗಾವಿನಲ್ಲಿ ಇವತ್ತು ಸಂಜೆ ನೋಡಿದ್ರೆ ಯಾವುದೂ ಮನೆ ಒಳಗೆ ಯಾರೂ ಮನುಷ್ಯ ಇಲ್ಲ, ಎಲ್ಲರೂ ಹೊರಗೆ ಬಂದು ಆನಂದೋತ್ಸವ ಮಾಡುವುದು, ದೀಪ ಹಚ್ಚುವುದು, ಆರತಿ ಮಾಡುವುದು, ದಾನ ಧರ್ಮ ಮಾಡುವುದು ಕೆಲಸವನ್ನು ಮಾಡತಾರು. ಎಲ್ಲರಿಗೂ ಈ ಸಂದರ್ಭದಲ್ಲಿ ಹಾರ್ದಿಕ ಶುಭಾಶಯ ಕೊಟ್ಟು ಯಾರು. ಇನ್ನು ಈ ರಾಮೋತ್ಸವದಲ್ಲಿ ಚೌವಾಟಗಲ್ಲಿ ಮತ್ತು ಖಡಕಗಲ್ಲಿ ಸೇರಿದ ಹಾಗೆ ಇನ್ನಿತರ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರಾಮ ಭಕ್ತರು ಸೇರಿ ಬಂದಿದ್ದರು. ಮಕ್ಕಳು, ಯುವಕರು, ಮಹಿಳೆಯರು, ವೃದ್ಧರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನ ಭಕ್ತರು ಸೇರಿಕೊಂಡು ರಾಮ ಜಪವನ್ನು ಮಾಡಿ ರಾಮೋತ್ಸವದಲ್ಲಿ ಮೆರುಗು ತಂದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಮಹದ್ವಾ ರೋಡ್ನಲ್ಲಿ ಮಕ್ಕಳು ರಾಮ, ಹನುಮ, ಸೀತೆ, ಲಕ್ಷ್ಮಣನ ವೇಷವನ್ನು ಧರಿಸಿ ಎಲ್ಲರ ಗಮನವನ್ನು ಸೆಳೆದರು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಇಡೀ ಮಹದ್ವಾ ರೋಡ್ನ ಎಲ್ಲ ಬೀದಿಯನ್ನು ಕೂಡ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕಾರಗೊಳಿಸಲಾಗಿತ್ತು. ಮಕ್ಕಳು ವೇಷವನ್ನು ಧರಿಸಿದ್ದು ಎಲ್ಲರ ಆಕರ್ಷಣೆಗೆ ಕಾರಣವಾಗಿತ್ತು. ಬೆಳಗಾವಿಯ ಮಹದ್ವಾ ರೋಡ್ನ 5ನೇ ಕ್ರಾಸ್ನಿಂದ ಬಿಚ್ಚುಗಲ್ಲಿಯವರೆಗೆ ರಾಮೋತ್ಸವ ಕಳೆಗಟ್ಟಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಮಹದ್ವಾ ರೋಡ್ನಲ್ಲಿ ರಾಮೋತ್ಸವ ಎಲ್ಲರ ಗಮನವನ್ನು ಸೆಳೆಯಿತು. ರಾಮಾಯಣದ ಕುರಿತಾಗಿ ಇರುವಂಥ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಸೇರಿದ ಹಾಗೆ ವಿವಿಧ ಪಾತ್ರಧಾರಿಗಳ ವೇಷಗಳನ್ನು ಧರಿಸುವ ಮೂಲಕ ಮಕ್ಕಳು ಶೋಭಾಯಾತ್ರೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೆಜ್ಜೆ ಹಾಕುತ್ತಾ ಎಲ್ಲ ಮಕ್ಕಳು ಪಾತ್ರಧಾರಿಗಳು ಮೆರವಣಿಗೆ ಹೊರಟಿದ್ದು ಎಲ್ಲರ ಗಮನವನ್ನು ಸೆಳೆದಿತ್ತು. ರಾಮೋತ್ಸವಕ್ಕೆ ವಿಶೇಷವಾದ ಮೆರುಗನ್ನು ತಂದುಕೊಟ್ಟಿತ್ತು. ಆರ್ಕೆ ಟ್ಯೂಷನ್ ಕ್ಲಾಸಸ್ ವತಿಯಿಂದ ಈ ರಾಮೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಬಿಚ್ಚುಗಲ್ಲಿಯವರೆಗೆ ಮೆರವಣಿಗೆ ಹೊರಟ ಎಲ್ಲ ಮಕ್ಕಳು ಕೂಡ ಎಲ್ಲರ ಗಮನವನ್ನು ಸೆಳೆದರು. ನಂತರದಲ್ಲಿ ರಾಮ ಜಪ, ರಾಮ ಘೋಷಣೆಗಳನ್ನು ಎಲ್ಲರೂ ಕೂಡ ಸೇರಿಕೊಂಡು ಕೂಗಿದರು. ಎಲ್ಲರ ರಾಮ ಜಯಘೋಷಗಳು ಆಗಸದೆತ್ತರಕ್ಕೂ ಕೂಡ ಮುಳುಗಿದವು. ನಂತರದಲ್ಲಿ ಎಲ್ಲ ರಾಮ ಭಕ್ತರಿಗಾಗಿ ವಿಶೇಷವಾದ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೀದಿಗಳಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಲಾಗಿತ್ತು ಮತ್ತು ಎಲ್ಲ ಧ್ವಜಗಳನ್ನು ಹಾರಿಸುವ ಮೂಲಕ ಇಡೀ ಬೀದಿಯು ಕೇಸರಿಮಯವಾಗಿತ್ತು. ಈ ರೀತಿಯಾಗಿ ಸಾಗಿ ಬಂದ ಮೆರವಣಿಗೆ ಎಲ್ಲರ ಗಮನವನ್ನು ಸೆಳೆದಿದ್ದು ತುಂಬ ವಿಶೇಷವಾಗಿತ್ತು. ರಾಮೋತ್ಸವಕ್ಕೆ ತುಂಬ ಕಳೆಯನ್ನು ತಂದುಕೊಟ್ಟಿತ್ತು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಈಗ ಪುಟ್ಟದೊಂದು ಬ್ರೇಕ್.
होटल आदर्श पैलेस। लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स। साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಬೆಳಗಾವಿಯ ಮಾರುತಿ ಗಲ್ಲಿಯಲ್ಲಿ ಶ್ರೀ ಹನುಮಾನ್ ಯುವಕ ಮಂಡಳ ವತಿಯಿಂದ ರಾಮೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಾಮ ಪಲ್ಲಕ್ಕಿ ಮೆರವಣಿಗೆಯನ್ನು ನಡೆಸಲಾಯಿತು. ಬೆಳಗಾವಿಯ ಮಾರುತಿಯಲ್ಲಿ ರಾಮೋತ್ಸವ ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೆದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಹನುಮಾನ ಯುವಕ ಮಂಡಳ ವತಿಯಿಂದ ಮಾರುತಿ ಗಲ್ಲಿಯಲ್ಲಿ ರಾಮೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಈ ರಾಮೋತ್ಸವದಲ್ಲಿ ರಾಮ ಪಲ್ಲಕ್ಕಿಯ ಮೆರವಣಿಗೆ ಎಲ್ಲರ ಗಮನವನ್ನು ಸೆಳೆಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು, ಮಹಿಳೆಯರು ಮತ್ತು ರಾಮ ಭಕ್ತರು ಭಾಗವಹಿಸಿದ್ರು. ಪ್ರತಿಯೊಂದು ಬೀದಿಯಲ್ಲಿಯೂ ಕೂಡ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದ್ರು ಮತ್ತು ಬಣ್ಣ ಬಣ್ಣದ ಪೇಪರ್ಗಳನ್ನು ಅಂಟಿಸಿ ಎಲ್ಲರೂ ಕೂಡ ಸಂಭ್ರಮವನ್ನು ಪಟ್ಟರು. ಎಲ್ಲ ರಾಮ ಧ್ವಜಗಳನ್ನು ಹಾರಿಸುವ ಮೂಲಕ ರಾಮ ಜಪವನ್ನು ಮಾಡಿದರು, ರಾಮ ಜಯ ಘೋಷಣೆಗಳನ್ನು ಕೂಗಿದ್ರು. ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಡೊಳ್ಳು ಬಾರಿಸುವುದು ಎಲ್ಲರ ಗಮನವನ್ನು ಸೆಳೆಯಿತು. ವ್ಯಾಪಾರಿ ಬಳಗ ಮತ್ತು ಹನುಮಾನ ಯುವಕ ಮಂಡಳ ವತಿಯಿಂದ ಈ ರಾಮೋತ್ಸವವನ್ನು ಆಯೋಜನೆ ಮಾಡಿದ್ದು, ನಂತರದಲ್ಲಿ ಎಲ್ಲರಿಗೂ ಕೂಡ ರಾಮ ಭಕ್ತರಿಗೆ ವಿಶೇಷವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಪಂಗುಳುಗಲೆಯಲ್ಲಿ ಸಿದ್ಧಿವಿನಾಯಕ ಮಂದಿರ ಟ್ರಸ್ಟ್ ವತಿಯಿಂದ ರಾಮೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ವಿವಿಧ ಬಣ್ಣಗಳಿಂದ ಅಲಂಕಾರ ಮಾಡುವ ಮೂಲಕ ಬೀದಿಗಳನ್ನು ಶೃಂಗಾರಗೊಳಿಸಲಾಗಿತ್ತು. ರಂಗೋಲಿ ಮತ್ತು ಧ್ವಜಗಳ ಮೂಲಕ ಇಡೀ ಬೀದಿಗಳು ಕಂಗೊಳಿಸ್ತಾ ಇದ್ದವು. ಇದೇ ಹಿನ್ನೆಲೆಯಲ್ಲಿ ರಾಮ ಜಪವು ಕೂಡ ಎಲ್ಲ ಕಡೆಗೂ ಕೇಳಿ ಬರ್ತಾ ಇತ್ತು. ರಾಮ ಭಕ್ತರಿಗಾಗಿ ವಿಶೇಷವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯಾಗಿದೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದೇ ಹಿನ್ನೆಲೆಯಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ರಾಮೋತ್ಸವದ ಸಂಭ್ರಮ ಜೋರಾಗಿದೆ. ಬೆಳಗಾವಿ ಮಹಾನಗರದ ಪಂಗುಳುಗಲ್ಲಿಯಲ್ಲಿ ಸಿದ್ಧಿವಿನಾಯಕ ಮಂದಿರ ಟ್ರಸ್ಟ್ ಮತ್ತು 10 ಬೀದಿಗಳ ಎಲ್ಲ ಯುವಕರು ಸೇರಿಕೊಂಡು ವಿಶೇಷವಾಗಿ ರಾಮೋತ್ಸವವನ್ನು ಆಚರಣೆ ಮಾಡಿದರು. ಎಲ್ಲ ಮನೆಯ ಮುಂದೆಯೂ ಕೂಡ ದೀಪಗಳನ್ನು ಬೆಳಗಿದರು. ಪ್ರತಿ ಮನೆಯ ಮುಂದೆಯೂ ಕೂಡ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದರು. ನಂತರದಲ್ಲಿ ರಾಮ ಜಪವನ್ನು ಮಾಡಿದರು. ಪ್ರತಿ ಬೀದಿಯೂ ಕೂಡ ಬಣ್ಣ ಬಣ್ಣದ ಪೇಪರ್ಗಳನ್ನು ಅಂಟಿಸಿ ರಾಮ ಜಪವನ್ನು ಮಾಡಿ ಜಯ ಘೋಷಗಳನ್ನು ಕೂಗಿದರು. ರಾಮ ಜಪ ದೀಪೋತ್ಸವ ನಂತರದಲ್ಲಿ ವಿಶೇಷವಾಗಿ ರಾಮ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ರಾಮೋತ್ಸವವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿದರು ಅನ್ನೋದರ ಬಗ್ಗೆ ಇಲ್ಲಿಯ ಟ್ರಸ್ಟಿ ರಮೇಶ್ ಭಂಡಾರಿ ಅವರು ಮಾಹಿತಿಯನ್ನು ಕೊಟ್ಟರು. प्रभू रामचंद्र की जय. अयोध्यामध्ये आज हर्षोल्लासाने पूर्ण जग ज्याची आतुरतेने वाट पाहत होतं त्या रामलल्लाच्या प्राणप्रतिष्ठानिमित्त आम्हा बेळगावकरांच्या 10 गल्ल्यांनी सर्वांनी आणि सिद्धिविनायक मंदिर ट्रस्ट यांच्या सहकार्याने हे आज आम्ही ते महाप्रसादचं आयोजन केलं होतं. सकाळी हनुमान चालीसा, त्याच्यानंतर गरबा नाच आणि नारी शक्ती ओम मंडळच्या वतीनं जी भक्तिभावना आपली पेश झाली ती खरोखर अनुमोदनीय होती आणि आमची आशा होती की 20 ते 25,000 लोकांचा महाप्रसाद व्हावा
पण परम कृपाळू त्या रामाची कृपा, राम भक्तांची जी अतूट गर्दी आणि त्या कारणानं आणि सिद्धिविनायक ट्रस्ट मंडळच्या सहकार्यानं हा प्रोग्राम अगदी हर्षोल्लास भव्य रूपात पार पडला. त्याबद्दल मी समस्त त्या दाही गल्ल्यांच्या पंचमंडळी, नागरिक आणि सिद्धिविनायक मंडळ, देणगी दाते आणि ह्या सर्वांचे आम्ही शतशः मनपूर्वक आभारी. ಪಾಂಗುಳುಗಳೆಯಲ್ಲಿ ರಾಮೋತ್ಸವ ಸಾಕಷ್ಟು ಕಳೆಗಟ್ಟಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮಭಕ್ತರು ಸೇರಿ ಬಂದಿದ್ದರು. ಜಯರಾಮ ಜಯ ಜಯರಾಮ ಅನ್ನುವ ಘೋಷಣೆಗಳನ್ನು ಕೂಗುತ್ತಾ ಎಲ್ಲರೂ ಕೂಡ ಸಂಭ್ರಮವನ್ನು ಪಟ್ಟರು. ಮಹದೇವ್ ಪಪಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ವಡಗಾವಿಯ ಆನಂದ ನಗರದ 3ನೇ ಕ್ರಾಸ್ನಲ್ಲಿ ರಾಮೋತ್ಸವ ಕಳೆಗಟ್ಟಿತ್ತು. ಎಲ್ಲ ಮಹಿಳೆಯರು, ಮಕ್ಕಳು ಕೂಡ ರಾಮೋತ್ಸವದಲ್ಲಿ ಭಾಗವಹಿಸಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ರಾಮ ಭಕ್ತರು ಭಾಗವಹಿಸಿ ರಾಮ ಜಪವನ್ನು ಮಾಡಿದರು. ಎಲ್ಲರಿಗೂ ಕೂಡ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದೀಪೋತ್ಸವ ಕೂಡ ಇತ್ತು. ವಿಶೇಷವಾಗಿ ಮಹಿಳೆಯರು ಪೂರ್ಣ ಕುಂಭವನ್ನು ಹೊತ್ತು ರಾಮೋತ್ಸವದಲ್ಲಿ ಭಾಗವಹಿಸಿದ್ದು ಎಲ್ಲರ ಗಮನವನ್ನು ಸೆಳೆಯಿತು. ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಬೆಳಗಾವಿ ಮಹಾನಗರದಲ್ಲಿ ರಾಮೋತ್ಸವ ಎಲ್ಲರ ಗಮನವನ್ನು ಸೆಳೀತಾ ಇದೆ. ವಡಗಾವಿಯ ಆನಂದನಗರದ 3ನೇ ಕ್ರಾಸ್ನಲ್ಲಿ ವಿಶೇಷವಾಗಿ ಶೋಭಾಯಾತ್ರೆ ನಡೆಯಿತು. ಸಂಜೆ 6 ಗಂಟೆ ಸುಮಾರಿಗೆ ಶುರುವಾಗಿರುವಂಥ ಶೋಭಾಯಾತ್ರೆ 9 ಗಂಟೆಯವರೆಗೂ ಕೂಡ ನಿರಂತರವಾಗಿತ್ತು. ಈ ಶೋಭಾಯಾತ್ರೆಯಲ್ಲಿ ಎಳ್ಳೂರು ಭಜನಾ ಮಂಡಳದವರಿಂದ ರಾಮ ಭಜನೆ ಎಲ್ಲರ ಗಮನವನ್ನು ಸೆಳೆಯಿತು. ರಾಮ ಸ್ತುತಿಯನ್ನು ಕೈಗೊಳ್ಳಲಾಯಿತು. ಸುಮಂಗಲಿಯರು ವಿಶೇಷವಾಗಿ ಪೂರ್ಣ ಕುಂಭವನ್ನು ಹೊತ್ತು ಇಲ್ಲಿ ಮೆರವಣಿಗೆ ಹೊರಟರು. ಸಾಕಷ್ಟು ಸಂಖ್ಯೆಯಲ್ಲಿ ಸುಮಂಗಲಿಯರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ನಂತರದಲ್ಲಿ ಎಲ್ಲ ಯುವಕರು ಮತ್ತು ಮಹಿಳೆಯರು ಪುಗಾಡಿಯನ್ನು ಆಡಿದರು. ದತ್ತ ಯುವಕ ಮಂಡಳ ಮತ್ತು ಮಹಿಳಾ ಮಂಡಳದ ವತಿಯಿಂದ ವಿಶೇಷವಾಗಿ ಈ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಶೋಭಾಯಾತ್ರೆಯಲ್ಲಿ ಮಕ್ಕಳು ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಸೇರಿದ ಹಾಗೆ ವಿವಿಧ ವೇಷಗಳನ್ನು ಧರಿಸಿದ್ದು ಎಲ್ಲರ ಗಮನವನ್ನು ಸೆಳೆಯಿತು. ಈ ಶೋಭಾಯಾತ್ರೆ ನಂತರದಲ್ಲಿ ಎಲ್ಲ ರಾಮ ಭಕ್ತರಿಗೆ ವಿಶೇಷವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಹದೇವ್ ಪಪಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.
ಬೆಳಗಾವಿ ತಾಲೂಕಿನ ಮುತುಗಾದಲ್ಲಿ ರಾಮೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಅಯೋಧ್ಯೆಯಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದ ಸಹಯೋಗದಲ್ಲಿ ರಾಮೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ರಾಮ ಭಕ್ತರು ಸೇರಿ ಬಂದಿದ್ದರು. ಇಡೀ ಗ್ರಾಮದಲ್ಲಿ ಮೆರವಣಿಗೆಯನ್ನು ಹೊರಡಲಾಯಿತು. ರಾಮ ಜಪವನ್ನು ಆಕಾಶದಲ್ಲಿ ಮೊಳಗುವಂತೆ ಕೂಗಲಾಯಿತು. ನಂತರದಲ್ಲಿ ಎಲ್ಲ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿನ್ನೆಯಷ್ಟೇ ರಾಮ ಮಂದಿರದ ಉದ್ಘಾಟನೆ ಆಗಿದೆ. ಜೊತೆಗೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದೇ ಹಿನ್ನೆಲೆಯಲ್ಲಿ ಬೆಳಗಾವಿಯ ಮುತುಗಾ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಹಯೋಗದಲ್ಲಿ ಗ್ರಾಮದ ಹನುಮಾನ ಮಂದಿರದಲ್ಲಿ ವಿಶೇಷವಾಗಿ ಪೂಜೆ, ಪುನಸ್ಕಾರ, ಹೋಮ ಹವನಗಳನ್ನು ಕೈಗೊಳ್ಳಲಾಯಿತು. ಗ್ರಾಮದ ಇಡೀ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಮೆರವಣಿಗೆಯನ್ನು ಹೊರಡಲಾಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ರಾಮ ಭಕ್ತರು ಭಾಗವಹಿಸಿದ್ರು. ನಂತರದಲ್ಲಿ ರಾಮಮೂರ್ತಿಗೆ ಪೂಜೆಯನ್ನು ಮಾಡಲಾಯಿತು. ರಾಮ ಭಾವಚಿತ್ರವನ್ನು ಹೊತ್ತು ಮೆರವಣಿಗೆ ಹೊರಡಲಾಯಿತು. ಈ ಸಂದರ್ಭದಲ್ಲಿ ಸೇರಿ ಬಂದಂಥ ಎಲ್ಲ ಭಕ್ತರಿಗೆ ವಿಶೇಷವಾದ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಂತರದಲ್ಲಿ ರಾತ್ರಿ ಹೊತ್ತಲ್ಲಿ ವಿಶೇಷವಾಗಿ ದೀಪೋತ್ಸವವನ್ನು ಕೈಗೊಳ್ಳಲಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ದೀಪೋತ್ಸವದಲ್ಲಿ ಭಾಗವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿಯ ಗ್ರಾಮೀಣ ಭಾಗದ ಮಾಜಿ MLA ಸಂಜಯ್ ಪಾಟೀಲ್ ಮತ್ತು ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಮತ್ತು MLC ಚರಣ್ ರಾಜ್ ಹಟ್ಟಿವಳಿ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ MLA ಸಂಜಯ್ ಪಾಟೀಲ್ ಅವರು ಮತ್ತು ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಅವರು ಮಾತನಾಡಿದರು. ರಾಮ ಎಲ್ಲರಿಗೂ ಕೂಡ ಆದರ್ಶಪ್ರಾಯ. ಹೀಗಾಗಿ ಆತನ ಎಲ್ಲ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕಿದೆ. ಭಾರತ ಮುಂದಿನ ದಿನಗಳಲ್ಲಿ ರಾಮರಾಜ್ಯದ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕಾಗಿ ಹೊರಟಿದೆ ಅಂತ ಹೇಳಿದರು. हिंदू धर्म आणि संस्कृती जोपासणारा भारत देश, अखंड जगामध्ये एकमात्र हिंदूंचा देश म्हणून भारताची ओळख. पण त्याच हिंदूंच्या देशामध्ये गेली 500 वर्ष आमचं दैवत्व, आमचं आराध्य दैवत म्हणून जे पूजा करतो त्या श्रीरामाची मूर्तीची प्रतिष्ठापना करण्याचा प्रसंग आला नव्हता. लाखो लोकांनी प्राण दिलं होतं. अनेक कारसेवक त्या ठिकाणी जाऊन आंदोलन केले होते, पण त्यांना फक्त वाट पाहावी लागत होती. एका तंबूमध्ये भगवान श्रीरामाला 500 वर्ष वाट पाहावी लागली. याच्याहून मोठं दुर्भाग्य देशाचं काय असू शकतं. पण म्हणतात ना, जे विधिलिखित असं तेच घडतं. 500 वर्षानंतर एक असा नेता यावा लागला आहे देशामध्ये, ज्याला बायका नाही, पोरं नाही, घर नाही, दार नाही, संसार नाही, पण या देशालाच संसार मानणारा, हिंदू धर्म आणि सनातन धर्माला आपलं आराध्य दैवत म्हणून पूजा करणारा एक स्वच्छ प्रतिमेचा पंतप्रधान या देशाचं नेतृत्व करतो. आणि त्याच्या हस्ते आज 500 वर्ष डोळे लावून बसलेल्या हिंदू बांधवांना एक दुःखाच्या वातावरणातून सुखाच्या वातावरणात नेण्याची ताकद त्या भगवान श्रीरामाच्या मूर्ती प्रतिष्ठापना करून नरेंद्र मोदींनी करून दाखवली. मी राजकारण म्हणून बोलत नाही, पण एक स्वच्छ प्रतिमेचा जबरदस्त इच्छाशक्ती असलेला माणूस काय करू शकतो याचं जिवंत उदाहरण आज भारतीयांनी अनुभवलं आहे. 500 वर्ष फक्त स्वप्न बघितलं, पण त्या स्वप्नाची पूर्तता आज उघड्या डोळ्याने पाहण्याचा योग आम्हा तुम्हा सगळ्यांना आला. आम्ही सगळेजण भाग्यवंत आहोत. एक BHK घर असावं म्हणून प्रत्येक व्यक्तीचं स्वप्न असतं, पण आराध्य दैवत म्हणून पूजा करणाऱ्या रामाला मात्र तंबूमध्ये 500 वर्ष काढावं लागलं होतं. आज त्या तंबूतून भव्य दिव्य मंदिरामध्ये अनेक वर्षानं जे लोक पाहत होते ते स्वप्न पूर्ण झालंय. मला इतकंच सांगायचं आहे, जगातला कुठलाही माणूस पूर्वी यायचा, आग्र्याचं ताजमहल बघायला जायचा, इथून पुढे तो भारतात आला तर अयोध्येचं राम मंदिर बघायला जाईल, हिंदू संस्कृतीचं ज्वलंत उदाहरण बघायला अयोध्यात जाईल. हे देशाचे मान सन्मान वाढवण्याची घटना आहे. हे राष्ट्र निर्माण करण्याची घटना आहे. फक्त राम आज तिथं बसले नाहीत, तर देशाचा स्वाभिमान तिथं बसला आहे. देशाचा इतिहासाला उजाळा देणारा आजचा प्रसंग देशाला पुढं घेऊन जाण्यासाठी ताकद बनून आपल्याबरोबर राहणार आहे. आणि म्हणून आज रामाची प्रतिष्ठापनेचा कार्यक्रम बघत असताना आम्हाला सुद्धा भाग्यवान समजायला पाहिजे स्वतःला, की आम्ही त्या काळात जन्मलोय ज्या काळामध्ये भगवान श्रीरामाची प्रतिष्ठापना अयोध्येमध्ये होते. आणि मी ज्या मातीत जन्मलो ती माती हिंदूंची आहे, शिवरायांच्या विचारधारेची आहे. आणि त्या मातीमध्ये भगवान श्रीरामाचं मंदिर बनलं. तुम्हाला आम्हा सगळ्यांच्यासाठी दिवाळी साजरी करण्याचा योग देणाऱ्या त्या प्रत्येक कारसेवकांचा, प्रत्येक हिंदू बांधवाचा, प्रत्येक नेत्यांचा ज्यांनी याला हातभार लावलं त्या सगळ्यांना मानाचं वंदन करतो. आणि आपण सगळीजण या आनंदाचा स्वाद घेऊया, आनंदाला उपभोग घेऊया आणि हिंदू म्हणून मानानं जगूया. जय श्रीराम. सर्वांना जय श्रीराम. जय श्रीराम. बंधू भगिनींनो, गेल्या 500 वर्षापासून
राम मंदिरासाठी संघर्ष सुरू आहे. आक्रमक बाबरनं देशावर आक्रमण केलं, अनेक मंदिरं उद्ध्वस्त केली. तसंच अयोध्येमध्ये सुद्धा ज्या हेमंत मनोहर पाटील यांच्याकडून 100 रुपये देणगी लावलेले आहे, तरी समस्त राम भक्तांच्या वतीने आम्ही त्यांच्या आभारी आहोत. असलेलं मंदिर उद्ध्वस्त करून बाबरनं तिथं मशीद बांधली आणि त्याच्यानंतर पुन्हा तिथंच मंदिर व्हावं ह्याच्यासाठी सत्यनारायण कर्नाड यांच्याकडून 500 रुपयाची देणगी लावलेली आहे, तरी समस्त राम भक्तांच्या वतीने आम्ही त्यांचे पूर्णपणे आभारी आहोत. ह्याच्यामध्ये 2 लाख हिंदूंनी आपलं बलिदान दिलेलं आहे या राम मंदिरासाठी. अनेक जणांनी प्राणत्याग दिला, आज ते नाही आहेत, पण आम्ही भाग्यवान आहोत. आमच्या डोळ्यांना भव्य राम मंदिर होताना बघतोय. आज तो सुवर्ण क्षण आला ज्या ठिकाणी आज प्रभू रामाच्या मूर्तीची प्राणप्रतिष्ठापना झालेली आहे. ह्याचा अर्थ असा आहे की आज खरंच हिंदू राष्ट्राचा पाया घातला गेलेला आहे. इथून सुरुवात झालेली आहे. आम्ही ह्या देशातील आणि जगातील सर्व हिंदू एकत्र झाले पाहिजेत. आपल्यातील असलेला भेदभाव बाजूला ठेवला पाहिजे. आम्ही सगळे हिंदू, आम्ही सगळे बंधू म्हणून कामाला लागलं पाहिजे. ह्या देशाला परम वैभवावर नेलं पाहिजे आणि त्याच्यासाठीच आता हा सुवर्ण क्षण आहे, सुवर्ण दिवस आहे. मागच्या 15 दिवसापूर्वी टी व्हीवर एक डिबेट बघितलं. स्वतःला नेता समजणारा एक व्यक्ती सांगत होता, राम मंदिर बांधल्यामुळे रोजगार मिळत नाही, तुम्ही रोजगार द्या, नोकऱ्या द्या, असं तो बरळत होता. पण त्याला सांगू इच्छितो, ज्या राम मंदिराची निर्मिती होती आहे, परवाच नरेंद्र मोदीजी आपल्या देशाचे लाडके पंतप्रधान अयोध्येला गेले होते. त्यांनी तिथं 15,700 कोटीचं पॅकेज दिलेलं आहे तिथल्या डेव्हलपमेंटसाठी. त्याच्या आधी जवळपास 30-35 हजार कोटीचं काम सुरू आहे. असं असताना तिथं असलेला कॉन्ट्रॅक्टर, तिथं असलेले इंजिनियर, तिथं असलेले कामगार यांना तिथं काम मिळालेलं आहे. मटेरियल सप्लाय करणारा जर विचार केला तर सिमेंट सप्लाय, वाळू सप्लाय, खडी सप्लाय, इलेक्ट्रिकल मटेरियल सप्लाय, प्लंबिंगचं सामान सप्लाय करणारा, मोठमोठे हॉटेलं यायला लागलेत. तिथं स्वयंपाकी करणाऱ्याला, वेटर म्हणून काम करणाऱ्याला, स्वच्छता म्हणून काम करणाऱ्याला, त्या हॉटेलला रेशन सप्लाय करणाऱ्याला, भाजी सप्लाय करणाऱ्याला, दूध सप्लाय करणाऱ्याला, एवढंच नव्हे इतक्या लाखो लोकांना तिथं फिरण्यासाठी कारगाडीची व्यवस्था करणाऱ्याला, तिथं ड्रायव्हिंग म्हणून काम करणाऱ्याला, फक्त स्वच्छतेसाठीच ते 7 ते 8 हजार लोक तिथं काम करणार आहेत. ज्याच्या खिशामध्ये पैसा नाही आहे तो गाईड म्हणून काम करू शकतो. तर जवळपास त्या अयोध्येच्या मंदिरामुळे 1 लाख लोकांना प्रत्यक्ष किंवा अप्रत्यक्ष जॉब मिळायला लागलेला आहे, काम मिळायला लागलेलं आहे. हेच तर रामराज्य आहे. कोणी उपाशी झोपता कामा नये. ज्याच्या हाताला काम मिळालं नाही असं होता कामा नये. त्यालाच तर रामराज्य म्हणतात. आणि रामराज्याचा पाया आज घातला गेलेला आहे. संपूर्ण देशामध्ये पुन्हा दिवाळी साजरी झालेली आहे. न भूतो न भविष्यातली दिवाळी साजरी झालेली आहे. प्रत्येक घरामध्ये आज दिवाळी साजरी झालेली आहे. प्रत्येक हिंदूचं ऊर अगदी अभिमानानं भरून आलेला आहे. असा हा क्षण आम्ही भाग्यवान आहोत की आजच्या क्षणाची आम्ही साक्षी आहोत. आणि आपल्या देशाच्या नेतृत्वाला ह्याच्यामध्ये भाग घेतलेल्या प्रत्येक हिंदूला, ह्या गेल्या 500 वर्षामध्ये प्रयत्न केलेल्या, प्राणत्याग दिलेल्या, बलिदान दिलेल्या प्रत्येकाला आज लाख लाख प्रणाम करतो. आणि आज खरंच हिंदू राष्ट्राच्या दिशेने आम्ही पावलं टाकत आहोत. ह्याच्यासाठी सर्व मिळून आपण कार्य करूया. संपूर्ण देश एक होऊन आपण एकीची मूठ बांधून आपण पुढे जाऊया आणि लवकरच आपण सर्वांचं स्वप्न साकार होईल अशी आशा मी व्यक्त करतो. धन्यवाद. जय श्रीराम. जय श्रीराम. ಇನ್ನು ಇದೇ ಸಂದರ್ಭದಲ್ಲಿ ಅಯೋಧ್ಯೆಗೆ ಗ್ರಾಮದಿಂದ ಹೋಗಿ ಬಂದಂಥ ವಿಜಯ್ ದಶರಥ್ ಪಾಟೀಲ್ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು. ಇವರ ಜೊತೆಗೆ ಸುನಿಲ್ ಅನ್ನುವಂಥವರು ಕೂಡ ಹೋಗಿ ಬಂದಿದ್ದರು. ಆದರೆ ದುರದೃಷ್ಟವಶಾತ್ ಈಗ ಅವರು ಅಸುನೀಗಿದ್ದಾರೆ. ಇನ್ನು ವಿಶೇಷವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರಿ ಬಂದಿದ್ದು ಇಡೀ ಕಾರ್ಯಕ್ರಮಕ್ಕೆ ಮತ್ತೊಂದಿಷ್ಟು ಮೆರುಗು ತಂದಿತ್ತು. ಕೃಷ್ಣ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ರಾಮೋತ್ಸವ, ಚೌಹಾಟಗಲಿಯಲ್ಲಿ ದೀಪೋತ್ಸವ ಮಹಾಆರತಿ, ರಾಮ ಭಕ್ತರಿಗೆ ಮಹಾಪ್ರಸಾದ. ಮಹಾದ್ವಾರ ರೋಡ್ನಲ್ಲಿ ಮಕ್ಕಳ ಕಲರವ, ರಾಮ, ಸೀತೆ, ಲಕ್ಷ್ಮಣ, ಹನುಮನ ವೇಷ, ರಾಮ ಭಕ್ತರಿಂದ ಮಕ್ಕಳಿಗೆ ಮೆಚ್ಚುಗೆ. ರಾಷ್ಟ್ರೀಯ ಲಿಂಗಾಯತ ಮಹಿಳಾ ಸಮಾವೇಶ, ಜನವರಿ 27ರಿಂದ 2 ದಿನಗಳವರೆಗೆ ಸಮಾವೇಶ. ಬೆಳಗಾವಿಯಲ್ಲಿ 2 ದಿನಗಳವರೆಗೆ ವಿವಿಧ ಗೋಷ್ಠಿ.
ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.